ಸರ್ ನಮಸ್ತೆ. ನಮಸ್ತೆ ಸರ್. ಒಂದು ಶಿರಾ ಸರ್. ಶಿರಾಯಿಂದ ಬಂದಿದ್ದೀವಿ. ಇಲ್ಲಿಗೆ ಈ ಸನ್ನಿಧಿಗೆ ನಾವು ಸುಮಾರು ಒಂದು 6-7 ತಿಂಗಳಿಂದ ಬರ್ತಾಯಿದ್ದೀವಿ. ಈ ಸನ್ನಿಧಿ ಇಲ್ಲಿದೆ, ಈ ಥರ ಮಹಿಮೆ ಇದೆ, ಇದೆಲ್ಲ ಪವಾಡ ನಡೀತಾ ಇದೆ ಅಂತ ನನಗೆ ಗೊತ್ತಾಗಿದ್ದು ನನ್ನ ಫ್ರೆಂಡ್ ಮಧು ಅಂತ ಇವ್ರ ಕಡೆಯಿಂದನೇ ನಾವು ಬಂದಿದ್ದು ಈ ದೇವಸ್ಥಾನಕ್ಕೆ. ಇಲ್ಲಿ ಚೆನ್ನಾಗಿ ಹೇಳಿಕೆ ಆಗ್ತಾಯಿದೆ. ಪ್ಲಸ್ ಇಲ್ಲೊಂದು ವಿಶೇಷ ಏನಿದೆ ಅಂದರೆ, ಯಾರು ಭಕ್ತರು ತಮ್ಮ ಕಷ್ಟನ ಕೇಳಿಕೊಂಡು ಇಲ್ಲಿ ಒಂದು ಕಲ್ಲಿದೆ, ಕಲ್ಲ ಮೇಲೆ ಕುತ್ಕೊತಾರೆ. ಅವ್ರಿಗೆ ಆಗೋದಾದರೆ ಅಮ್ಮ ಬಲಗಡೆ ತಿರುಗಿಸುತ್ತೆ, ಆಗಲ್ಲ ಅನ್ನಂಗಿದ್ರೆ ಎಡಗಡೆ ತಿರುಗಿಸುತ್ತೆ. ಇದು ನಮ್ಮ ಸ್ವಂತ ಅನುಭವನೂ ಆಗಿದೆ. ನಮಗಾಗಿದೆ, ಒಳ್ಳೆಯದಾಗಿದೆ. ಇಲ್ಲಿ ಅಮ್ಮನ ಸೇವೆಗಾಗಿ ನಾವು ಬರ್ತಾ ಇರ್ತೀವಿ. ಪ್ರತಿ ಸರಿ ಇಲ್ಲಿ ಅಮ್ಮಂದು ಏನೇ ಸೇವೆ ನಡೀಲಿ, ನಾವು ಮಧು ಫ್ರೆಂಡ್ ಸರ್ಕಲ್ಸ್ ಎಲ್ಲ ಬಂದು ನಮ್ಮ ಕೈಲಿ ಅದು ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಸೇವೆಗಳು ಯಾವಾಗ ನಡೆಯುತ್ತೆ ಸರ್? ಅದು ನಮಗೆ ಇವರು ಮಧು ಅವ್ರು ಹೇಳ್ತಾರೆ, ನಮ್ಮ ಫ್ರೆಂಡು ಅವ್ರು ಯಾವಾಗ ಹೇಳ್ತಾರೆ ಸೇವೆಗಳನ್ನ ಬರ್ತಾ ಇರ್ತೀವಿ. ನಾವು ವೀಕ್ಲಿ ಬರ್ತಾನೆ ಇರ್ತೀವಿ. ಅಮ್ಮನ ಯಾವಾಗ ನೋಡ್ಬೇಕು ಅನ್ಸುತ್ತೆ ಅವಾಗ ಬಂದುಬಿಟ್ಟು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಮ್ಮ ಕೈಲ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಏನು ಒಳ್ಳೇದಾಯಿತು ಇಲ್ಲಿಗೆ ಬಂದ ಮೇಲೆ? ನಮಗೆ ಇಲ್ಲಿಗೆ ಬಂದ ಮೇಲೆ ಏನಾದರೂ ಸ್ವಲ್ಪ ಟ್ರಸ್ಸಲ್ಲಿದ್ವಿ ನಾವು, ಜಾಸ್ತಿ ರಿಲೀಫ್ ಆಗಿದೆ. ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ, ಮುಂದೇನೂ ಚೆನ್ನಾಗಿ ಆಗುತ್ತೆ, ಆರಾಮಾಗಿದ್ದೀವಿ, ಆರೋಗ್ಯನೂ ಚೆನ್ನಾಗಿದೆ. ಇಲ್ಲಿ ವಿಶೇಷ ಅಂದರೆ ಹೇಳಿದ್ನಲ್ಲ, ಇಲ್ಲಿ ಅರ್ಕೆ ಮಾಡಿಕೊಂಡು ಕಲ್ ಮೇಲೆ ಕುತ್ಕೊಂಡ್ರೆ ಅದು ತಿರುಗುತ್ತೆ. ಅದು ತಿರುಗಿದ ಮೇಲೆ ಹೇಳಿಕೆ ಆಗುತ್ತೆ. ಅದನ್ನು ನಾವು ಯಾರು ನಂಬಿಕೆಯಿಂದ ಭಕ್ತಿಯಿಂದ ಮಾಡ್ತಾರೋ ಅವ್ರಿಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ. ಡೌಟ್ ಮೇಲೆ ಬಂದರೆ ಸಿಗಲ್ಲ. ಇದಂತೂ ಸತ್ಯ. ಯಾರು ಅಮ್ಮನ್ನ ಮನಸ್ಫೂರ್ತಿಯಾಗಿ ನಂಬಿ ಬರ್ತಾರೆ, ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ. ಅದು ನನ್ನ ಭಾವನೆ, ಅವ್ರವ್ರ ಭಾವನೆ ಅವ್ರಿಗೆ ಬಿಟ್ಟಿದ್ದು. ಇಷ್ಟು ಸತ್ಯ ಇದು. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.